ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 22ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ನಿಂದ ಸಂಸತ್ತಿನ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಇದನ್ನ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಬೇಕು. ಸಂಸತ್ತಿನ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಸಂಸತ್ತಿನ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವ ಒಂದು ಅಂಗವಾಗಿದೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಅಧಿಕಾರವು ಸಂಸತ್ತಿಗೆ ಇದೆ. ಉದಾಹರಣೆ, ಹಣಕಾಸು, ರಕ್ಷಣೆ, ಬಾಹ್ಯಾಕಾಶ, ದೂರ ಸಂಪರ್ಕ, ರೈಲ್ವೆ, ವಿದೇಶಾಂಗ, ಪರಮಾಣು ಶಕ್ತಿ ಇತ್ಯಾದಿಗಳು. ಸಾಮಾನ್ಯ ಮಸೂದೆಗಳನ್ನ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಆದರೆ ಮಸೂದೆ ಕಾಯ್ದೆಯಾಗಬೇಕಾದರೆ ಚರ್ಚೆಗಳ ಮೂಲಕ ಉಭಯ ಸದನಗಳ ಅನುಮೋದನೆ ಪಡೆಯಬೇಕು. ಮಸೂದೆಯ ಪರ ಮತ್ತು ವಿರೋಧವಾಗಿ ಸಹಮತಗಳು ಬಂದಾಗ, ಸಮವಾದ ಮತಗಳು ಬಂದಾಗ ಸಭಾಧ್ಯಕ್ಷರು ಅಂದ್ರೆ ಸ್ಪೀಕರ್ ತಮ್ಮ ನಿರ್ಣಾಯಕ ಮತವನ್ನ ಚಲಾಯಿಸುತ್ತಾರೆ. ಮಸೂದೆಯ ಬಗ್ಗೆ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದಾಗ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಜಂಟಿ ಸಭೆಯನ್ನ ಕರೆದು ಇತ್ಯರ್ಥಗೊಳಿಸಬಹುದು. ಉಭಯ ಸದನಗಳ ಒಪ್ಪಿಗೆ ದೊರೆತರೆ ಮಾತ್ರ ಆ ಮಸೂದೆಯನ್ನ ರಾಷ್ಟ್ರಾಧ್ಯಕ್ಷರ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ರಾಷ್ಟ್ರಾಧ್ಯಕ್ಷರ ಅನುಮೋದನೆಯ ನಂತರ ಮಸೂದೆಯು ಕಾಯ್ದೆಯಾಗುತ್ತದೆ. ಸೊ ಇವು ಸಂಸತ್ತಿನ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಥ್ಯಾಂಕ್ ಯು.